ಸ್ನೇಹಿತರೆ, ಇವಾಗಿನ ಕಾಲದಲ್ಲಿ ಜನರು ಎದುರಿಸ್ತಾ ಇರುವಂತ ಈ ಒಂದು ಒಬೆಸಿಟಿ ಸಮಸ್ಯೆ, ಹೆಚ್ಚಿನ ತೂಕದ ಸಮಸ್ಯೆಗೆ ನಾನಾ ರೀತಿಯ ಕಾರಣಗಳನ್ನ ನಾವು ನೋಡ್ಬೋದು. ಅದರಲ್ಲಿ ಒಂದು ಕಾರಣವಂತ ಹೇಳಿದ್ರೆ ಸ್ಟ್ರೆಸ್, ಒತ್ತಡದ ಜೀವನ ಶೈಲಿ ಕೂಡ ಒಂದು ಮುಖ್ಯವಾದ ಕಾರಣ ಅಂತಾನೆ ಹೇಳ್ಬೋದು. ಈ ಒಂದು ಒತ್ತಡದ ಜೀವನ ಶೈಲಿಯಿಂದ ನಮ್ಮ ದೇಹದಲ್ಲಿ ಕೊಬ್ಬಿನ ಅಂಶದ ಸಂಗ್ರಹಣೆ ಅನ್ನೋದು ಆಗ್ತಾ ಹೋಗುತ್ತೆ. ಇದರಿಂದ ದಿನೇ ದಿನೇ ನಮ್ಮ ದೇಹದಲ್ಲಿ ತೂಕದ ಹೆಚ್ಚಳ ಅನ್ನೋದು ಆಗ್ತಾ ಹೋಗುತ್ತೆ. ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ನಾನು ಈ ಒಂದು ಸ್ಟ್ರೆಸ್ ಇಂದ ಹೊರಗಡೆ ಬರೋದಕ್ಕೆ, ಸ್ಟ್ರೆಸ್ ರಿಲೀಫಿಗೆ ಸಹಾಯ ಮಾಡುವಂತಹ ಒಂದು ರೆಮಿಡಿಯನ್ನ ನಿಮ್ಗೆ ತಿಳಿಸ್ತಾ ಇದ್ದೀನಿ. ಒಂದು ಮನೆ ಮದ್ದನ್ನ ತಿಳಿಸ್ತಾ ಇದ್ದೀನಿ. ಈ ಒಂದು ಮನೆ ಮದ್ದು ನಮ್ಮ ದೇಹದಲ್ಲಿ ಈ ಒಂದು ಸ್ಟ್ರೆಸ್ಸಿಗೆ ಕಾರಣವಾಗಿರುವ ಹಾರ್ಮೋನ್ ಒಂದು ಬಿಡುಗಡೆ ಆಗತ್ತೆ. ಈ ಒಂದು ಸ್ಟ್ರೆಸ್ಸಿಗೆ ಕಾರಣವಾಗಿರುವ ಹಾರ್ಮೋನ್ನ ನಾವು ಕಾರ್ಟಿಸೋಲ್ ಹಾರ್ಮೋನ್ ಅಂತ ಹೇಳಿ ಕರಿತೀವಿ. ಈ ಒಂದು ಕಾರ್ಟಿಸೋಲ್ ಹಾರ್ಮೋನ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ಕೊಬ್ಬಿನಾಂಶದ ಸಂಗ್ರಹಣೆಗೆ ಸಹಾಯ ಮಾಡುತ್ತೆ. ಇದರಿಂದ ದಿನೇ ದಿನೇ ನಮ್ಮ ದೇಹದಲ್ಲಿ ಬೊಜ್ಜು ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ಹಾಗಾಗಿ ಇವತ್ತು ನಾನು ತಿಳಿಸುವ ಈ ಒಂದು ರೆಮಿಡಿ ಅನ್ನೋದು ನಮ್ಮ ದೇಹದಲ್ಲಿ ಬಿಡುಗಡೆಯಾಗುವ ಈ ಒಂದು ಕಾರ್ಟಿಸೋಲ್ ಹಾರ್ಮೋನ್ ಬಿಡುಗಡೆಯ ಪ್ರಮಾಣವನ್ನ ಕಡಿಮೆ ಮಾಡೋ ಮುಖಾಂತರ ದಿನೇ ದಿನೇ ಕೊಬ್ಬಿನಾಂಶದ ಸಂಗ್ರಹಣೆಯನ್ನ ಕಡಿಮೆ ಮಾಡುತ್ತೆ. ಇದರಿಂದ ಸ್ಟ್ರೆಸ್ ಅನ್ನೋದು ಕಡಿಮೆ ಆಗ್ತಾ ಬರುತ್ತೆ. ಹಾಗೆ ಈ ಒಂದು ಸ್ಟ್ರೆಸ್ ಇಂದ ಹೆಚ್ಚಾಗಿರುವ ನಮ್ಮ ದೇಹದ ತೂಕದ ಹೆಚ್ಚಳ ಅನ್ನೋದು ಕಡಿಮೆ ಆಗ್ತಾ ಬರುತ್ತೆ. ಇದರಿಂದ ನಮ್ಮ ತೂಕದ ಹೆಚ್ಚಳದಿಂದ ಎದುರಾಗುವ ಅನೇಕ ರೀತಿಯ ಸಮಸ್ಯೆಗಳಿಂದ ಕೂಡ ನಾವು ಹೊರಗಡೆ ಬರ್ಬೋದು. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ಈ ಒಂದು ತೂಕದ ಹೆಚ್ಚಳಕ್ಕೆ ಕಾರಣವಾಗಿರುವ ಈ ಒಂದು ಸ್ಟ್ರೆಸ್ ಇಂದ ಬಿಡುಗಡೆ ಆಗುವ ಈ ಒಂದು ಹಾರ್ಮೋನ್ ಬಿಡುಗಡೆಯ ಪ್ರಮಾಣವನ್ನ ಕಡಿಮೆಗೊಳಿಸುವ ಮುಖಾಂತರ ನಮ್ಮ ದೇಹದಲ್ಲಿ ಸಂಗ್ರಹವಾಗಿರುವ ಕೊಬ್ಬಿನ ಅಂಶವನ್ನ ಹೇಗೆ ಕರಗಿಸ್ಕೊಳ್ಬಹುದು, ಆ ಒಂದು ರೆಮಿಡಿ ಯಾವುದು ಅನ್ನೋದನ್ನ ನಿಮ್ಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ತಾ ಹೋಗ್ತೀನಿ. ಈ ಒಂದು ರೆಮಿಡಿ ಅನ್ನೋದು ಕೇವಲ ನಮ್ಮ ತೂಕದ ಇಳಿಕೆ ಮಾತ್ರವಲ್ಲದೆ ನಾವು ನಮ್ಮ ದಿನನಿತ್ಯದ ಜೀವನ ಶೈಲಿಯಲ್ಲಿ ಎದುರಿಸ್ತಾ ಇರುವಂತಹ ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳಾದಂತಹ BP, ಶುಗರ್, PCOD, PCOS, ಡಯಾಬಿಟಿಸ್, ಥೈರಾಯ್ಡ್ ಇಂಥ ಸಮಸ್ಯೆಗಳನ್ನ ಕೂಡ ಕಂಟ್ರೋಲಲ್ಲಿ ಇಟ್ಕೊಳ್ಳೋದಕ್ಕೆ, ಹತೋಟಿಯಲ್ಲಿ ಇಟ್ಕೊಳ್ಳೋದಕ್ಕೆ, ಹಾಗೆ ನಮ್ಮ ತೂಕವನ್ನ ಆರೋಗ್ಯಕರವಾಗಿ ಇರಿಸಿಕೊಂಡು ಹೋಗೋದಕ್ಕೂ ಕೂಡ ಸಹಾಯ ಮಾಡುವಂಥದ್ದು. ಹಾಗಿದ್ರೆ ಜಾಸ್ತಿ ತಡ ಮಾಡದೆ ಆ ಒಂದು ರೆಮಿಡಿ ಯಾವುದು ಅನ್ನೋದನ್ನ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಯಾರಾದ್ರೂ ನಮ್ಮ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡೋ ಮುಖಾಂತರ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ರೆ ಕಮೆಂಟ್ ಮಾಡಿ ತಿಳಿಸ್ಬೋದು. ವಿಡಿಯೋ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿದ್ರೆ ನಾವು ಮಾಡುವ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಮೊದಲನೇದಾಗಿ ಬರುತ್ತೆ. ಬನ್ನಿ ಹಾಗಿದ್ರೆ ಈ ಒಂದು ಒತ್ತಡದ ಜೀವನ ಶೈಲಿಯಿಂದ ನಮ್ಮ ದೇಹದಲ್ಲಿ ಎದುರಿಸುವ ತೂಕದ ಹೆಚ್ಚಳವನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡುವ ಆ ಒಂದು ರೆಮಿಡಿ ಯಾವುದು ಅನ್ನೋದನ್ನ ತಿಳ್ಕೊಂಡ್ ಬರೋಣ. ಈ ಒಂದು ರೆಮಿಡಿಯನ್ನ ತಯಾರಿಸ್ಕೊಳ್ಳೋದಕ್ಕೆ ನಮ್ಗೆ ಬೇಕಾಗಿರುವಂತದ್ದು ಲೆಮನ್ ಲೀವ್ಸ್ ಅಥವಾ ನಿಂಬೆ ಗಿಡದ ಎಲೆ. ನಿಂಬೆ ಹಣ್ಣನ್ನ ನಾವು ಬಳಸಿರ್ತೀವಿ. ಒಂದು ವಿಟಮಿನ್ ಸಿ, ಆಂಟಿ ಆಕ್ಸಿಡೆಂಟ್ ರಿಚ್ ಪ್ರಾಪರ್ಟಿ ಇರುವಂತಹ ಒಂದು ಪದಾರ್ಥ ನಮ್ಮ ಆರೋಗ್ಯಕ್ಕೆ ಹಾಗೆ ನಮ್ಮ ತೂಕದ ಇಳಿಕೆಗೆ ಸಹಕಾರಿಯಾಗುವಂಥದ್ದು. ಕೇವಲ ನಿಂಬೆ ಹಣ್ಣು ಮಾತ್ರವಲ್ಲದೆ ಅದರಿಂದ ಸಿಗುವ ಈ ಎಲೆ ಕೂಡ ನಮ್ಮ ಆರೋಗ್ಯಕ್ಕೆ, ನಮ್ಮ ತೂಕದ ಇಳಿಕೆಗೆ ಹಾಗೆ ಸ್ಟ್ರೆಸ್ ರಿಲೀಫಿಗೆ ಒಂದು ಅದ್ಭುತವಾದಂತಹ ಎಲೆ ಅಂತಾನೆ ಹೇಳ್ಬೋದು. ಈ ಒಂದು ಎಲೆಯಲ್ಲಿರುವಂತಹ ಪಾಲಿಫಿನಾಲ್ಸ್ ಅನ್ನೋ ಒಂದು ಅಂಶದಿಂದಾಗಿ ನಮ್ಮ ದೇಹದಲ್ಲಿ ಸ್ಟ್ರೆಸ್ಗೆ ಕಾರಣವಾಗಿರುವ ಹಾರ್ಮೋನಲ್ ಕಾರ್ಟಿಸೋಲ್ ಹಾರ್ಮೋನ್ ಬಿಡುಗಡೆಯ ಪ್ರಮಾಣವನ್ನ ಕಡಿಮೆಗೊಳಿಸುವ ಮುಖಾಂತರ ಈ ಒಂದು ಹಾರ್ಮೋನ್ ಇಂದ ನಮ್ಮ ದೇಹದಲ್ಲಿ ಸಂಗ್ರಹವಾಗಿರುವ ಕೊಬ್ಬಿನ ಅಂಶದ ಸಂಗ್ರಹಣೆಯನ್ನ ಕಡಿಮೆಗೊಳಿಸಿ ನಮ್ಮ ತೂಕದ ಇಳಿಕೆಗೆ ಈ ಒಂದು ಎಲೆ ಸಹಕಾರಿಯಾಗುವಂಥದ್ದು. ಕೇವಲ ತೂಕದ ಇಳಿಕೆ, ಸ್ಟ್ರೆಸ್ ರಿಲೀಫ್ ಮಾತ್ರ ಅಲ್ಲದೆ ನಮ್ಮ ಜೀರ್ಣಕ್ರಿಯೆಯನ್ನು ಕೂಡ ಸುಧಾರಣೆಗೊಳಿಸುತ್ತೆ, ಚಯಾಪಚಯ ಕ್ರಿಯೆ ವೇಗವನ್ನ ಕೂಡ ಹೆಚ್ಚಿಸುತ್ತೆ, ಮೆಟಾಬಾಲಿಕ್ ಸಿಸ್ಟಮ್ ಅನ್ನ ಬೂಸ್ಟ್ ಮಾಡುತ್ತೆ, ನಮ್ಮ ಉತ್ತಮ ನಿದ್ರೆಗೆ, ದಿನನಿತ್ಯದ ಉತ್ತಮ ನಿದ್ರೆಗೂ ಕೂಡ ಸಹಕಾರಿಯಾಗುವಂಥದ್ದು. ಹಾಗೆ ಹಸಿವನ್ನ ಕಂಟ್ರೋಲ್ ಮಾಡಿ ದೀರ್ಘಕಾಲದವರೆಗೆ ಹೊಟ್ಟೆ ತುಂಬಿದ ಅನುಭವವನ್ನು ನೀಡಿ ಕ್ಯಾಲೋರಿ ಇಂಟೇಕ್ ಅನ್ನ ಕಡಿಮೆಗೊಳಿಸುವ ಮುಖಾಂತರ ತೂಕದ ಇಳಿಕೆಗೆ ಸಹಕಾರಿಯಾಗುತ್ತೆ. ಇದೇ ರೀತಿ ನಾನಾ ರೀತಿಯಲ್ಲಿ ಈ ಒಂದು ಎಲೆಗಳು ನಮ್ಮ ತೂಕದ ಇಳಿಕೆಗೆ ಸಹಕಾರಿಯಾಗುವಂಥದ್ದು. ಇದನ್ನ ನಾವು ಹೇಗೆ ಬಳಸಬೇಕು ಅಂತ ನೋಡಿದಾಗ ಇಲ್ಲಿ ನಾನು ಒಂದು 4 ರಿಂದ 5 ಎಲೆಗಳನ್ನ ಚೆನ್ನಾಗಿ ತೊಳೆದು ತೆಗೆದಿಟ್ಕೊಂಡು ಆನಂತರ ಒಂದು ಪಾತ್ರೆಗೆ 1.5 ಲೋಟದಷ್ಟು ನೀರನ್ನ ಹಾಕಿ ನೀರನ್ನ ಚೆನ್ನಾಗಿ ಕುದಿಸ್ಬೇಕು. ಆನಂತರ ಈ ಒಂದು ಎಲೆಗಳನ್ನ ಈ ರೀತಿ ತುಂಡುಗಳಾಗಿ ಮಾಡಿ ಆ ನೀರಲ್ಲಿ ಹಾಕುವಂಥದ್ದು, ಇಲ್ಲ ಕಟ್ ಮಾಡಿ ಆದ್ರೂ ನೀವು ಹಾಕ್ಬೋದು. ಈ ಎಲೆಗಳು ಚೆನ್ನಾಗಿ ಆ ನೀರಲ್ಲಿ
ಅಬ್ಸರ್ವ್ ಆಗಬೇಕು ಆ ಎಲೆಯಲ್ಲಿರುವ ಅಂಶ. ಈ ಒಂದು ಎಲೆಯನ್ನ ಕಟ್ ಮಾಡಿದಾಗ ನಮ್ಗೆ ಒಂದು ರಾ ಸ್ಮೆಲ್ ಬರುತ್ತೆ. ನಿಂಬೆ ಹಣ್ಣನ್ನ ಕಟ್ ಮಾಡಿದಾಗ ನಿಮ್ಗೆ ಬರುವಂತ ಸ್ಮೆಲ್. ಈ ಒಂದು ಸ್ಮೆಲ್ ಬರೋದಕ್ಕೆ ಕಾರಣ ಇದರಲ್ಲಿರುವಂತಹ ಆಸಿಡಿಕ್ ಪಾಲಿಫಿನಾಲ್ಸ್. ಈ ಒಂದು ಪಾಲಿಫಿನಾಲ್ಸ್ ನಮ್ಮ ದೇಹದಲ್ಲಿ ಕೆಟ್ಟ ಕೊಬ್ಬಿನಾಂಶದ ಕರಗುವಿಕೆಗೆ, ವಿಷಕಾರಿ ಪದಾರ್ಥಗಳನ್ನ ಹೊರಗಡೆ ಹಾಕೋದಕ್ಕೆ ಸಹಕಾರಿಯಾಗುವಂಥದ್ದು. ಆನಂತರ ಇಲ್ಲಿ ನಾನು ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿಯನ್ನ ಸೇರಿಸಿದ್ದೀನಿ. ಅರಿಶಿನ ಪುಡಿ ಕೂಡ ನಿಮ್ಗೆ ಗೊತ್ತಿರುವ ಹಾಗೆ ಒಂದು ಅತ್ಯುತ್ತಮವಾದ ನೈಸರ್ಗಿಕ ಪದಾರ್ಥ, ನಮ್ಮ ತೂಕದ ಇಳಿಕೆಗೆ ಸಹಕಾರಿಯಾಗುವಂಥದ್ದು. ಈ ಒಂದು ಅರಿಶಿನ ಪುಡಿಯಲ್ಲಿರುವಂತಹ ಕರ್ಕ್ಯುಮಿನ್ ಅನ್ನೋ ಒಂದು ಕಂಟೆಂಟ್ ನಮ್ಮ ಜೀರ್ಣಕ್ರಿಯೆಗೆ, ಮೆಟಬಾಲಿಕ್ ಸಿಸ್ಟಮ್ ಬೂಸ್ಟ್ ಮಾಡೋದಕ್ಕೆ, ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸೋದಕ್ಕೆ, ನಮ್ಮ ಚರ್ಮದ ಆರೋಗ್ಯಕ್ಕೆ, ನಮ್ಮ ದೇಹದಲ್ಲಿ ಕೊಬ್ಬಿನ ಅಂಶದ ಸುಡುವಿಕೆಗೆ ಎಲ್ಲದಕ್ಕೂ ಕೂಡ ಈ ಒಂದು ಅರಿಶಿನ ಪುಡಿ ಅನ್ನೋದು ಸಹಕಾರಿಯಾಗುವಂಥದ್ದು. ಈ ಎರಡು ಪದಾರ್ಥಗಳನ್ನ ನಾವು ನೀರಿನಲ್ಲಿ ಚೆನ್ನಾಗಿ ಕುದಿಸ್ಬೇಕು. 1.5 ಲೋಟ ನೀರ್ ಹಾಕಿರುವಂತದ್ದು, ಅದರ ಕ್ವಾಂಟಿಟಿ ಅನ್ನೋದು 1 ಗ್ಲಾಸ್ ಬರೋ ತನಕ ಚೆನ್ನಾಗಿ ಕುದಿಸಿದ್ರೆ ಒಂದು ಕಷಾಯ ರೂಪದ ಒಂದು ಪಾನೀಯ ಅನ್ನೋದು ರೆಡಿ ಆಗುತ್ತೆ. ಇದನ್ನ ನೀವು ಸ್ವಲ್ಪ ಉಗುರು ಬೆಚ್ಚಗೆ ಇದ್ದಾಗ 1 ಲೋಟ ಅಥವಾ ಗ್ಲಾಸಿಗೆ ಶೋಧಿಸ್ಕೊಂಡು ದಿನನಿತ್ಯ ನಿಮ್ಮ ತಿಂಡಿ ಅಥವಾ ಊಟದ ಅರ್ಧ ಗಂಟೆ ಮುಂಚಿತವಾಗಿ ಇದನ್ನ ಕುಡಿಯುವಂಥದ್ದು. ನಿಮ್ಮ ಬೆಳಿಗ್ಗೆ ತಿಂಡಿ ತಿನ್ನುವ ಅರ್ಧ ಗಂಟೆ ಮುಂಚಿತವಾಗಿ ಇದನ್ನ ಕುಡಿಯೋದ್ರಿಂದ ಇದು ನಮ್ಮ ಹಸಿವನ್ನ ಕಂಟ್ರೋಲ್ ಮಾಡೋದ್ರಿಂದ, ನಮ್ಮ ಕ್ಯಾಲರಿ ಇಂಟೇಕ್ ಕಡಿಮೆ ಆಗೋದಕ್ಕೆ, ಜಾಸ್ತಿ ಪ್ರಮಾಣದಲ್ಲಿ ನಾವು ತಿನ್ನೋದನ್ನ ಅವಾಯ್ಡ್ ಮಾಡೋದಕ್ಕೆ ಈ ಒಂದು ಡ್ರಿಂಕ್ ಅನ್ನೋದು ಸಹಾಯ ಮಾಡುತ್ತೆ. ಹಾಗೆ ನಮ್ಮ ಸ್ಟ್ರೆಸ್ ರಿಲೀಫಿಗೂ ಕೂಡ ಇದು ಸಹಕಾರಿಯಾಗುವಂಥದ್ದು. ಒತ್ತಡದ ಜೀವನ ಶೈಲಿಯಿಂದ ಹೊರಗಡೆ ಬರೋ ಮುಖಾಂತರ ನಮ್ಮ ದೇಹದಲ್ಲಿ ಫ್ಯಾಟ್ ಸ್ಟೋರೇಜ್ ಅನ್ನ ತಡೆಯೋದಕ್ಕೆ ಈ ಒಂದು ಡ್ರಿಂಕ್ ಅನ್ನೋದು ಸಹಕಾರಿಯಾಗುತ್ತೆ. ಇದನ್ನ ನೀವು ದಿನನಿತ್ಯ ಒಂದು ಕೆಲವು ದಿನಗಳ ಕಾಲ ಕಂಟಿನ್ಯೂಸ್ ಆಗಿ ಕುಡಿತಾ ಬರೋದ್ರಿಂದ ಕೆಲವು ದಿನದಲ್ಲಿ ನಮ್ಮ ತೂಕದಲ್ಲಿ ನಾವು ಬದಲಾವಣೆಯನ್ನ ಕಾಣಬಹುದು. ನೋಡಿದ್ರಲ್ವಾ ಈ ಒಂದು ರೆಮಿಡಿ ಯಾವುದು, ಇದನ್ನ ಹೇಗೆ ಬಳಸಬೇಕು, ಇದರಿಂದ ಹೇಗೆ ನಮ್ಮ ದೇಹದ ತೂಕವನ್ನ ಕಡಿಮೆ ಮಾಡ್ಕೊಳ್ಬಹುದು, ಹಾಗೆ ಸ್ಟ್ರೆಸ್ ಇಂದ ಹೊರಗಡೆ ಬರೋದಕ್ಕೆ ಇದು ಹೇಗೆ ಸಹಾಯ ಮಾಡುತ್ತೆ ಅನ್ನೋದನ್ನ, ಇದನ್ನ ನಮ್ಮ ದಿನನಿತ್ಯದ ಜೀವನ ಶೈಲಿಯಲ್ಲಿ ಸ್ವಲ್ಪ ಬಿಡುವು ಮಾಡಿಕೊಂಡು ಈ ಒಂದು ರೆಮಿಡಿಯನ್ನ ತಯಾರಿಸಿಕೊಂಡು ನೀವು ದಿನನಿತ್ಯ ನಿಮ್ಮ ಆಹಾರ ಪದ್ಧತಿಯಲ್ಲಿ ಅಳವಡಿಸ್ಕೊಂಡು ಬರೋದ್ರಿಂದ ಇದು ಕೆಲವು ದಿನದಲ್ಲಿ ನಮ್ಮ ದೇಹದಲ್ಲಿ ಹೆಚ್ಚಾಗಿರುವ ಕೊಬ್ಬಿನ ಅಂಶದ ಕರಗುವಿಕೆಗೆ ಸಹಾಯ ಮಾಡುವಂಥದ್ದು. ಹಾಗೆ ಹೆಚ್ಚಿನ ತೂಕದಿಂದ ಎದುರಿಸಬಹುದಾದಂತ ಅನೇಕ ರೀತಿಯ ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕೂ ಕೂಡ ಸಹಾಯ ಮಾಡುವಂಥದ್ದು. ಅದೇ ರೀತಿ ಈ ಒಂದು ರೆಮಿಡಿಯನ್ನ ತೆಗೆದುಕೊಳ್ಳೋದ್ರ ಜೊತೆಯಲ್ಲಿ ನಿಮ್ಮ ದಿನನಿತ್ಯದ ಲೈಫ್ ಸ್ಟೈಲ್ ಅಲ್ಲಿ ಸ್ವಲ್ಪ ನೀವು ಚೇಂಜಸ್ ಅನ್ನ ಕೂಡ ಮಾಡ್ಕೊಳ್ಬೇಕಾಗುತ್ತೆ. ಈ ಒಂದು ಸ್ಟ್ರೆಸ್ ಇಂದ ಹೊರಗಡೆ ಬರೋದಕ್ಕೆ ನಿಮ್ಮ ಲೈಫ್ ಸ್ಟೈಲ್ ಅನ್ನ ನೀವು ಚೆನ್ನಾಗಿ ಇಟ್ಕೊಳ್ಬೇಕಾಗುತ್ತೆ. ಒಂದು ಹೆಲ್ದಿ ಲೈಫ್ ಸ್ಟೈಲ್ ಅನ್ನ ಲೀಡ್ ಮಾಡ್ಕೊಂಡು ಬರ್ಬೇಕಾಗತ್ತೆ. ಹಾಗೆ ಒಂದು ಹೆಲ್ದಿ ಡಯಟ್ ಅನ್ನ ಕೂಡ ಫಾಲೋ ಮಾಡ್ಕೊಂಡು ಬರ್ಬೇಕಾಗುತ್ತೆ. ನಿಮ್ಮ ಆಹಾರ ಪದ್ಧತಿ ಅನ್ನೋದು ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಪೌಷ್ಟಿಕಾಂಶಯುಕ್ತವಾದ ಆಹಾರ ಪದ್ಧತಿಯನ್ನ ಅನುಸರಿಸ್ಕೊಳ್ಬೇಕಾಗುತ್ತೆ. ಹಾಗೆ ದಿನನಿತ್ಯ 3 ರಿಂದ 4 ಲೀಟರ್ ನೀರನ್ನ ಕುಡಿಯೋ ಮುಖಾಂತರ ಬಾಡಿಯನ್ನ ಹೈಡ್ರೇಟ್ ಆಗಿ ಇಟ್ಕೊಳ್ಬೇಕಾಗುತ್ತೆ. ಹಾಗೆ ಈ ಒಂದು ಸ್ಟ್ರೆಸ್ ಫ್ರೀ ಆಗೋದಕ್ಕೆ, ಸ್ಟ್ರೆಸ್ ಇಂದ ಹೊರಗಡೆ ಬರೋದಕ್ಕೆ ದಿನನಿತ್ಯ ಒಂದು 30 ರಿಂದ 40 ನಿಮಿಷಗಳ ಕಾಲ ವಾಕಿಂಗ್, ಎಕ್ಸರ್ಸೈಸ್, ಧ್ಯಾನ, ಯೋಗಾಭ್ಯಾಸ ಇವುಗಳನ್ನ ಮಾಡೋ ಮುಖಾಂತರ ಬಾಡಿಯನ್ನ ಒಂದು ಆಕ್ಟಿವ್ ಆಗಿ ಇಟ್ಕೊಂಡ್ರೆ ಖಂಡಿತ ನಿಮ್ಗೆ ಈ ಒಂದು ಸ್ಟ್ರೆಸ್ ಇಂದ ಎದುರಾಗಬಹುದಾದಂತ ಅನೇಕ ರೀತಿಯ ಸಮಸ್ಯೆಗಳಿಂದ ಹೊರಗಡೆ ಬರ್ಬೋದು. ಹಾಗೆ ನಮ್ಮ ತೂಕವನ್ನ ಕೂಡ ಆರೋಗ್ಯಕರವಾಗಿ ಇರಿಸ್ಕೊಳ್ಬಹುದು. ಹಾಗಿದ್ರೆ ಇವತ್ತಿನ ಈ ಒಂದು ರೆಮಿಡಿ ಹಾಗೆ ಈ ಒಂದು ಟಿಪ್ಸ್ ನಿಮ್ಗೆ ಯೂಸ್ಫುಲ್ ಅನ್ಸಿದೆ ಅಂತ ಅನ್ಕೊಳ್ತಾ, ಈ ಒಂದು ರೆಮಿಡಿಯನ್ನ ಯಾರಾದ್ರೂ ತೆಗೆದುಕೊಳ್ಬಾರ್ದ ಅಂತ ನೋಡಿದ್ರೆ ಚಿಕ್ಕ ಮಕ್ಕಳು, ಬಾಣಂತಿಯರು, ಪ್ರೆಗ್ನೆಂಟ್ ವುಮೆನ್ಸ್, ವಯಸ್ಸಾದವರು, ಹಾಗೆ ಏನಾದ್ರೂ ಆರೋಗ್ಯ ಸಮಸ್ಯೆ ಇದ್ದು ಮೆಡಿಸಿನ್ ಅನ್ನ ತೆಗೆದುಕೊಳ್ತಾ ಇದ್ರೆ ಅಂತವರು ಸ್ಕಿಪ್ ಮಾಡಿ. ಮತ್ತೆ ಎಲ್ಲರೂ ಕೂಡ ಇದನ್ನ ತೆಗೆದುಕೊಳ್ಳುವಂಥದ್ದು ಆರಾಮಾಗಿ, ಸೇಫ್ ಆಗಿ, ಯಾವುದೇ ರೀತಿ ಅಡ್ಡ ಪರಿಣಾಮ ಇಲ್ಲದೆ ನಿಮ್ಮ ತೂಕದ ಇಳಿಕೆಗೆ ಇದು ಸಹಾಯ ಮಾಡುವಂಥದ್ದು. ಹಾಗಿದ್ರೆ ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ, ಹೀಗೆ ಮತ್ತಷ್ಟು ಹೊಸ weight loss ಟಿಪ್ಸ್, ರೆಮಿಡಿಗಳೊಂದಿಗೆ ಸಿಗ್ತಾ ಹೋಗ್ತೀನಿ. ಎಲ್ಲಾ ವಿಡಿಯೋಗಳಿಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ನಮಸ್ಕಾರ.